ಅಂದರೆ ಹೆದರ್ಬೇಕಂತಿಲ್ಲ ಸರ್ ನಾವು ಯಾವುದಕ್ಕೆ ಕೂಡ. ಅಂದರೆ ನಮಗಿಂತ ಲೋ ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ನೋಡ್ಬೇಕು ಫಸ್ಟ್ ನಾವು. ಈಗ ಆ್ಯಕ್ಚುಲಿ ಡಿಪ್ರೆಷನ್ ಅನ್ನುವಂಥದ್ದು ಎಲ್ಲರಿಗೆ ಬಂದೇ ಬರುತ್ತದೆ. ಈಗ ನಾವು ನೋಡಿದರೆ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ನಾನು ಸ್ವಲ್ಪ ಮೂವ್ ಆಗ್ತಾ ಇದ್ದೇನೆ. ಈಗ ನಾನು ಕೂಡ ಕೆಲವರನ್ನು ನೋಡ್ತೇನೆ, ಅವ್ರು ಪಾಪ ಮಲಗಿದ್ದಲ್ಲೇ ಇರ್ತಾರೆ. ಅವ್ರಿಗೆ ಆಚೆ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಮನೆಯಲ್ಲೇ ಮಾಡಿಸ್ಬೇಕು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನನಗೆ ಅನಿಸ್ತದೆ ಇವ್ರಿಗಿಂತ ನಾನು ಎಷ್ಟೋ ಗ್ರೇಟ್ ಅಲ್ಲ. ವೀಕ್ಷಕರಿಗೆ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇನ್ನು ನಮ್ಮೊಂದಿಗೆ ಸಾವಿರಾರು ಜನಕ್ಕೆ ತಮ್ಮ ಕಲೆಯ ಮೂಲಕ ಸ್ಫೂರ್ತಿಯಾದಂತಹ ಹಾಗೂ ದೇಹ ಬಲಕ್ಕಿಂತ ಮನಸ್ಸಿನ ಬಲ ಹೆಚ್ಚಿದ್ದರೆ ಏನನ್ನು ಸಾಧಿಸಬಹುದಂತ ತೋರಿಸಿಕೊಟ್ಟಂತಹ ಗಣೇಶ್ ಪಂಜಿಮಾರು ಹಾಗೂ ಅವರ ಸಹೋದರಿಯಾದಂತಹ ಸುಮಾ ಪಂಜಿಮಾರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ಈ ಕಲೆಯ ಮೇಲೆ ಆಸಕ್ತಿ ಹೇಗೆ ಬಂತು ನಿಮಗೆ? ನಾನು ಅಂದರೆ ಸರ್ ಕಲೆ ಅಂದರೆ ಚಿಕ್ಕದಲ್ಲಿ ಸ್ವಲ್ಪ ಮಾಡ್ತಿದ್ದೆ. ಬಟ್ ನನಗೆ ಚಿತ್ರದಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸ್ವಲ್ಪ ಇದು ಕಾರ್ಟೂನ್ ಟೈಪ್ ಎಲ್ಲ, ಈಗ ಚಿಕ್ಕ ಮಕ್ಕಳೆಲ್ಲ ಹಂಗೆ ಆಗ್ತಿರಲ್ಲ, ಅದ್ರಲ್ಲಿ ಕಾರ್ಟೂನ್ ಇರುತ್ತಲ್ಲ, ಅದನ್ನು ನೋಡಿ ಮಾಡ್ತಾ ಇದ್ದೆ. ಮತ್ತು ನಾನು ಅಷ್ಟೇ, ಎಷ್ಟು ಅದರಲ್ಲಿ ಅಷ್ಟೇ ಆಸಕ್ತಿ ಇಲ್ಲ, ಸ್ವಲ್ಪ ಅಷ್ಟೇ. ಯಾವಾಗ ಮೊದಲು ಚಿತ್ರ ಬಿಡಿಸಿದ್ದು? ಅಂದರೆ ನಾನೀಗ BCom ಕಂಪ್ಲೀಟ್ ಆದ ತಕ್ಷಣ ನಾನು ಕೆಲಸಕ್ಕಾಗಿ ಹುಡುಕ್ತಾ ಇದ್ದೆ. ಕೆಲಸಕ್ಕಾಗಿ ಹುಡುಕುವಾಗ ಆನ್ಲೈನ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಹುಡುಕುವಾಗ ನಾನು ಒಂದು ದಿವಸ ಇದು ಒಂದು ವಿಡಿಯೋ ಸಿಕ್ಕಿತ್ತು, ಪೆನ್ಸಿಲ್ ಸ್ಕೆಚ್. ಅದನ್ನು ನೋಡಿ ನಾನು ನೋಡಿದೆ. ಈಗ ನನಗೆ ಸ್ವಲ್ಪ ಇಷ್ಟ ಆಯ್ತು ಅದನ್ನು ನೋಡಿ. ನನಗೆ ಸ್ವಲ್ಪ ಉಂಟಲ್ಲ ಇಂಟ್ರೆಸ್ಟ್. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನನ್ನ ತಾಯಿ ಒಂದು ದಿವಸ ಪೇಟೆಗೆ ಹೋಗಿದ್ರು ತರಕಾರಿ ತರಲಿಕ್ಕೆ. ನಾನು ಅವರು ಹೋಗಿ ಬರುವ ಮೊದಲು ನಾನು ನೋಡ್ಕೊಂಡು ಮಾಡಿದ್ದೆ ವಿಡಿಯೋ. ಮಾಡುವಾಗ ನನ್ನ ತಂಗಿಗೆ ಹೇಳಿದ್ದೆ, ಸ್ವಲ್ಪ ಒಂದು 30-20 ಸೆಕೆಂಡ್ ವಿಡಿಯೋ ಮಾಡು, ಮತ್ತೆ ನೋಡುವ ಏನಾಗ್ತದೆ ಅಂತ ಮಾಡಿ ಹಾಕಿದ್ದೆ. ಮತ್ತೆ ಇವ್ರು ಬಂದಾಕ್ಷಣ ತಾಯಿ ಬಂದರು, ಅವ್ರು ಬಂದಾಕ್ಷಣ ಅವ್ರು ತೋರಿಸಿದ್ದೆ, ನೋಡುವ ಕರೆಕ್ಟ್ ಉಂಟಾ ಅಥವಾ ತಪ್ಪೇನಾದ್ರೂ ಉಂಟಾ ಅಂತ. ಇವ್ರು ಹೇಳಿದ್ರು, ಯಾರು ನೋಡಿ ಇದು ಯಾರು ಅಂತ ಹೇಳಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನಾನಲ್ಲ ಅಂತ ಹೇಳಿದ್ರು. ಆಗ ನನಗೆ ಗುರ್ತಾಯಿದ್ದೆ. ಆಗ ನನಗೆ ಎನಿಸಿತು, ನನಗೆ ಕೂಡ ಮನುಷ್ಯರದ್ದು ಬಿಡಿಸ್ಲಿಕ್ಕೆ ಬರುತ್ತೆ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನು ಒಂದು ಫೇಸ್ಬುಕ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಕಿಂಗ್ ಗಣೇಶ್ ಅಂತ. ನಾನು ಅದನ್ನು ಅಪ್ಲೋಡ್ ಮಾಡಿದೆ ಫೇಸ್ಬುಕ್ಕಿಗೆ. ಆಗ ನೋಡುವಾಗ ಒಳ್ಳೆ ಕಮೆಂಟ್ಸ್ ಎಲ್ಲ ಬಂತು, ತುಂಬ ಶೇರ್ ಮಾಡಿದ್ರು ಜನಗಳು. ನನಗೆ ತುಂಬ ಖುಷಿ ಆಯಿತು, ಅಂದರೆ ಇದು ಒಳ್ಳೆ ಉಂಟಂತ. ಮತ್ತು ನನಗೆ ಐಡಿಯಾ ಬಂತು, ನನಗೆ ಕೆಲಸಕ್ಕೆ ಹುಡುಕ್ತಾ ಇದ್ದೇನಲ್ಲ, ಅದರ ಮಧ್ಯದಲ್ಲಿ ವಾರಕ್ಕೆ 1-2 ವಿಡಿಯೋ ಹಾಕುವ ಯೂಟ್ಯೂಬ್ ಅಂತ ಕ್ರಿಯೇಟ್ ಮಾಡಿಕೊಂಡು, ಗಣೇಶ್ ಪಂಜಿಮಾರು ಅಂತ. ನಂತರ ಮಾಡ್ತಾ ವಾರಕ್ಕೆ 2 ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವಾರಕ್ಕೆ 2 ಜನಗಳು ಒಳ್ಳೆ ಕಮೆಂಟ್ ಎಲ್ಲ ಮಾಡ್ತಿದ್ರು, ಮತ್ತು ಶೇರ್ ಮಾಡ್ತಿದ್ರು. ಅದು ನನಗೆ ಭಾರಿ ಖುಷಿ ಆಯಿತು. ಅಂದರೆ ಇದರಲ್ಲಿ ಏನೋ ಇದೆ ಅಂತ. ಫಸ್ಟ್ ಪೆನ್ಸಿಲ್ ಸ್ಕ್ರೀನಲ್ಲಿ ಮಾಡಿದ್ದೆ ನನಗೆ ಗೊತ್ತಿರಲಿಲ್ಲ ಯಾವ ಪೇಪರ್ ಯೂಸ್ ಮಾಡಬೇಕು ಏನಂತ, ಏನು ಗೊತ್ತೇ ಇರಲಿಲ್ಲ. ಅದಕ್ಕೆ ನಾನು ಮಾಡಿ ಸೆಲೆಬ್ರಿಟಿಗಳದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಫೇಸ್ ಕರೆಕ್ಟ್ ಆಗಬೇಕಲ್ಲ, ನಮಗೆ ಫೇಸ್ ಬಂದರೆ ಸ್ವಲ್ಪ ಏನಾದರೂ ಆಗುತ್ತೆ ಅಂತ. ಆಗ ನಾನು ಕಮೆಂಟ್ ಹಾಕುವಾಗ ಸೋಷಿಯಲ್ ಮೀಡಿಯಾಕ್ಕೆ ಜನಗಳೆಲ್ಲ ತುಂಬ ಸಪೋರ್ಟ್ ಮಾಡಿದರು, ಭಾರಿ ಖುಷಿ ಆಯಿತು. ಹೀಗೆ ಆಗ್ತಾ ಹೋಗಿದೆ. ಒಂದು 9 ತಿಂಗಳ ಥರ ಆಗುವಾಗ ನನಗೆ ಈ ಒಂದು ಚಾನಲ್ ಅವ್ರು ಕಾಲ್ ಮಾಡಿದರು, ನಿಮ್ಗೆ ಇಂಟರ್ವ್ಯೂ ಬೇಕಂತ. ನನಗೆ ಇನ್ನೂ ಸ್ವಲ್ಪ ಖುಷಿ ಆಯಿತು, ಅಂದರೆ ಇದರಲ್ಲಿ ಏನೋ ಇದೆ ಅಂತ. ಇದನ್ನು ಇನ್ನೂ ಸ್ವಲ್ಪ ಇದು ಮಾಡಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ. ಆಗ ನಾನು ಕಲರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೆ. ನನಗೆ ಮೊದಲ ಚಾನಲ್ ಅಂದರೆ ಇದು ನಮ್ಮ ಕುಡ್ಲ ಚಾನಲ್ ಅವರು ಇಂಟರ್ವ್ಯೂ ಮಾಡಿದರು. ಮತ್ತು ಉದಯವಾಣಿ ಎಲ್ಲ ಬಂದರು, ಒಂದೊಂದು ಚಾನಲ್ ಎಲ್ಲ ಬಂತು, DD ಚಂದನ, ಆಕಾಶವಾಣಿ ಮಂಗಳೂರು ಎಲ್ಲ ಬಂದರು. ನನಗೆ ಭಾರಿ ಖುಷಿ ಆಯಿತು. ಈಗ ಯಾರಾದರೂ ಚಿತ್ರಕಲೆ ಶುರು ಮಾಡುವಾಗ ಮೊದಲು ಆರ್ಟ್ ಮಾಡೋದು ಯಾವುದಾದ್ರೂ ಪ್ರಾಣಿಯದ್ದು ಅಥವಾ ಸುಲಭವಾಗಿರುವುದು ಏನಾದರೂ, ಅಂದರೆ ಹ್ಯೂಮನ್ ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ನೀವು ಮೊದಲು ಹ್ಯೂಮನ್ ಫೇಸ್ ಮಾಡಿದ್ರಿ, ಅದು ಯಾಕೆ ಮಾಡಿದ್ರಿ ಅಂತ? ಅಂದರೆ ನಾನು ಅದೇ ಪೆನ್ಸಿಲ್ ಸ್ಕೆಚ್ ನೋಡಿದ್ರಲ್ಲ, ಅವರು ಒಂದು ಸೆಲೆಬ್ರಿಟಿಗಳದ್ದು ಮಾಡಿದರು. ಅಂದರೆ ನನಗೆ ಕೂಡ ಈಗ ಇದು ಅನಿಮಲ್ಸ್ ಎಲ್ಲ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ಅಷ್ಟು ಗೊತ್ತಾಗಲ್ಲ, ಎನಿಮಲ್ ಅಂತ ಗೊತ್ತಾಗುತ್ತೆ. ಈ ಮನುಷ್ಯರದ್ದೇ ಮಾಡೋದು ಭಾರಿ ಕಷ್ಟ ಅಲ್ಲ, ಇದರಲ್ಲಿ ಗ್ರಿಪ್ ಇಟ್ಕೊಳ್ಬೇಕಂತ ನನಗೆ ಸ್ವಲ್ಪ ಇದಿತ್ತು ಆಸೆ. ಅದಕ್ಕೆ ನಾನು ಮಾಡಿದ್ದೆ ಸರ್ ಆ ಥರ. ಈ ಕಲೆಗೆ ಬರುವ ಮೊದಲು, ಅಂದ್ರೆ ಚಿತ್ರಕಲೆ ಆಗಿರ್ಬೋದು, ನಿಮ್ದು ಆರ್ಟ್ಸ್ ಎಲ್ಲ ಏನೇ ಇರ್ಬೋದು, ಅದಕ್ಕೆ ಬರುವ ಮೊದಲು ನಿಮ್ಮ ಜೀವನ ಹೇಗಿತ್ತು, ಅದರ ನಂತರ ಹೇಗೆ ಆಗಿದೆ? ಅಂದರೆ ನಾನು ಅದಕ್ಕೆ ಬರುವ ಮೊದಲು ಅದು BCom ಎಲ್ಲ ಕಂಪ್ಲೀಟ್ ಮಾಡಿದ್ದೆ, ಅಷ್ಟೇನು ಇರಲಿಲ್ಲ, ಸ್ವಲ್ಪ ಉದ್ದೆ ಅಷ್ಟೇ. ಈಗ ನಾನು ಇದೆಲ್ಲ ಚಿತ್ರಕಲೆ ಆದಮೇಲೆ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದೆ ನಾನು ಯಾರಂತ. ನಾನು ಎಲ್ಲಿ ಹೋದರೂ ಕೂಡ ಗುರ್ತಾ ಇಡ್ತಾರೆ ನನ್ನನ್ನು.
ಮತ್ತೆ ಹೇಳ್ತಾರೆ ನಿಮ್ಮನ್ನು ನೋಡುವಾಗ ನಮ್ಗೆ ಖುಷಿ ಆಗುತ್ತೆ ಅಂತ. ಆಗ ಅವ್ರು ಹೇಳ್ತಾರೆ, ಅವ್ರು ಹೇಳುವಾಗ ನನಗೆ ಕೂಡ ಖುಷಿ ಆಗುತ್ತೆ. ಹಾಂ, ನಿಮ್ಮದು ಬಾಲ್ಯದ ದಿನಗಳು ಹೇಗಿದ್ದು? ಬಾಲ್ಯದ ದಿನಗಳಂದರೆ ಇತ್ತು ಸರ್. ಅಂದರೆ ನಮಗೆ ಈಗ ಸ್ವಲ್ಪ ನಡಿಲಿಕ್ಕೆಲ್ಲ ಕಷ್ಟ ಅಲ್ಲ, ಹೋಗಿ ಬರೋದು ಭಾರಿ ಕಷ್ಟ. ಹೋಗ್ತಿದ್ದೆ, ನನಗೆ ಕಲಿಬೇಕಂತ ಭಾರಿ ಆಸೆ ಇತ್ತು. ಹೇಗಾದ್ರೂ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ ನಾನು. ಮತ್ತು ಅದೇ ಹೊಸದು ಏನಾದರೂ ನೋಡಿದ್ರು ಕೂಡ ಕಲಿಬೇಕಂತ ಆಸೆ ನನಗೆ. ನೀವು BCom ತನಕ ಓದಿದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಶಾಲಾ ದಿನಗಳು ಎಲ್ಲಿ ಅದು? ಅಂದ್ರೆ ಡಿಗ್ರಿ ಎಲ್ಲ ಎಲ್ಲಿ ಮಾಡಿದ್ರಿ? ಅಂದರೆ ನಾನು ಡಿಗ್ರಿ ಮಾಡಿದ್ದು MSRS ಕಾಲೇಜ್ ಅಂತ ಸರ್, ಶಿರ್ವದಲ್ಲಿ. ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದು ಇಲ್ಲೇ ನಮ್ಮ ಊರಲ್ಲಿ, ಕೋಡು ಶ್ರೀ ದುರ್ಗಾಂಬೆ ಶಾಲೆಯಲ್ಲಿ. ಮತ್ತೆ ಹೈಸ್ಕೂಲ್ ಮಾಡಿದ್ದು ಶ್ರೀ ನಾರಾಯಣ ಗುರು ಒಡಬೆಲ್ಲಿ ಉಂಟಲ್ಲ, ಅಲ್ಲಿ ಮಾಡಿದ್ದು. ನಿಮ್ಮ ತಂಗಿಯವರು ಎಲ್ಲಿ ತನಕ ಕಲ್ತಿದ್ದಾರೆ? ಅದೇ ನನ್ನ ತಂಗಿ ಪ್ರಾಥಮಿಕ ವಿದ್ಯಾಭ್ಯಾಸ 6ನೇ ಕ್ಲಾಸ್ ತನಕ ಕಲಿತಿದ್ದಾರೆ. ಅವ್ರಿಗೆ ಅಷ್ಟೇ ಕಲಿತಿದ್ದಾರೆ ಸರ್. ಅಂದರೆ ಅವ್ರಿಗೆ ದೂರ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಈ ಆರ್ಟ್ಸ್ ಬರ್ಬೇಕಂತ ಎಣಿಸಿದ್ರಿ ನೀವು? ಈ ಚಿತ್ರಕಲೆ, ಗೊಂಬೆ ಮಾಡೋದು ಎಲ್ಲ ಮಾಡ್ಬೇಕಂತ ಎಣಿಸಿದ್ರಿ. ಆಗ ನಿಮ್ಮ ಮನೆಯವರದ್ದು ಸಪೋರ್ಟ್ ಹೇಗಿತ್ತು ಅಂತ? ನಮ್ಮ ಮನೆಯವರು ತುಂಬ ಸಪೋರ್ಟ್ ಇತ್ತು ಸರ್. ನಾನು ಹೇಳಿದ್ದೆ, ಅಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀತಿದ್ದೆಲ್ಲ, ನನಗೆ ಎನಿಸಿದೆ. ಮತ್ತೆ ಹೇಳಿದೆ ಅವ್ರ ಹತ್ರ, ಇದು ಭಾರಿ ಕಷ್ಟ ಉಂಟು, ಇದು ನಾನು ಕ್ಲಿಯರ್ ಆಗ್ತಾ ಇಲ್ಲ, ಇದನ್ನು ನಾನು ಕಂಟಿನ್ಯೂ ಮಾಡೋದು ಅಂತ ಹೇಳಿದೆ. ಆಯ್ತು ಮಾಡು, ನಿನಗೆ ಇಷ್ಟ ಬಂದಾಗೆ ಅಂತ ಹೇಳಿದ್ರು ನಮ್ಮ ಮನೆಯವರು. ನನ್ನ ತಮ್ಮ ಮತ್ತು ನಮ್ಮ ಅಣ್ಣಂದಿರಿಬ್ಬರು, ನಮ್ಮ ತಾಯಿ ತಂಗಿ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು. ಚಿತ್ರ ಬಿಡಿಸುವಾಗ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರ್ತದೆ. ಅಂದರೆ ಕೆಲವರಿಗೆ ಮನುಷ್ಯರ ಚಿತ್ರ ಬಿಡಿಸೋದು ಇಷ್ಟ, ಇನ್ನು ಕೆಲವರಿಗೆ ದೇವರದ್ದು, ಇನ್ನು ಕೆಲವರಿಗೆ ನೇಚರದ್ದು ಬಿಡಿಸೋದು ಇಷ್ಟ. ನಿಮಗೆ ಯಾವುದು ಇಷ್ಟ ಅಂತ? ನನಗೆ ಅಂದರೆ ಎಲ್ಲನೂ ಇಷ್ಟ ಸರ್. ಅಂದರೆ ಎಲ್ಲ ಕಲಿಬೇಕು ಅಂತ. ಅಂದರೆ ಅದಾದ್ರೆ ಇಡುವಾಗ, ಅಂದರೆ ಈಗ ಪ್ರಾಣಿಗಳದ್ದು ಮಾಡಿದರೆ ಅದೊಂಥರ ಇಂಟ್ರೆಸ್ಟು, ಅದಕ್ಕೆ ಎಲ್ಲ ಕಲಿಬೇಕಂತ, ದೇವರದ್ದು ಆ ಥರ. ಈಗ ಒಂದು ಚಿತ್ರ ಕಂಪ್ಲೀಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಹೊತ್ತು ಟೈಮ್ ತಗೊಳ್ತದೆ? ಅಂದರೆ ಈಗ ಒಂದು ಚಿತ್ರ ಕಂಪ್ಲೀಟ್ ಆಗಿ ಮಿನಿಮಮ್ 15 ಡೇಸ್ ಬೇಕು ಸರ್, 15 ದಿವಸ ಬೇಕು ಒಂದು ಚಿತ್ರ ಮಾಡಲಿಕ್ಕೆ. ಅಂದರೆ ಡೀಟೇಲಿಂಗ್ ಎಲ್ಲ ಇರುತ್ತಲ್ಲ, ಲೇಯರ್ ಬೈ ಲೇಯರ್ ಮಾಡಬೇಕು. ನನಗೆ ಮೊದಲು ಗೊತ್ತಿರಲಿಲ್ಲ. ನಾನು ಅಂದರೆ ಈಗ ಮೊದಲು ಏನು ಮಾಡ್ತಿದ್ರೆ ಅಂದರೆ, ಸ್ಟಾರ್ಟ್ ಮಾಡುವಾಗ ಒಂದೇ ದಿನದಲ್ಲಿ ಮಧ್ಯಾಹ್ನದೊಳಗೆ ಉಂಟಲ್ಲ, ಔಟ್ಲೈನ್ ಮಾಡಿ ಚಿತ್ರ ಮಾಡಿ ಯೂಟ್ಯೂಬ್ಗೆ ಹಾಕ್ತಿದ್ದೆ 2 ಗಂಟೆ ಒಳಗೆ. ಈಗ ನನಗೆ ನಗು ಬರ್ತದೆ ನೋಡುವಾಗ. ಅಂದರೆ ಸ್ವಲ್ಪ ಒಟ್ರಾಸೆಂಟಿ ಚಿತ್ರ. ಮತ್ತೆ ಈಗ ಸಂಘ ಸಂಸ್ಥೆಗಳು ಮತ್ತೆ ನನಗೆ ಈಗ ಪ್ರಶಸ್ತಿ ಎಲ್ಲ ಬಂದಾಗ ಸ್ವಲ್ಪ ಜವಾಬ್ದಾರಿ ಹೆಚ್ಚಿದಾಗಿ ಆಯ್ತು. ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು, ಮತ್ತೆ ಒಟ್ರಾಸ ಮಾಡಿದ್ರೆ ಚಂದ ಕಾಣಲ್ಲ. ಅದಕ್ಕೆ ಈಗ ಸ್ವಲ್ಪ ಟೈಮ್ ತಗೊಂಡೇ ಮಾಡುದು ಸರ್. ಈಗ ಕೈಯಲ್ಲಿ ಇಟ್ಕೊಂಡಿದ್ರಿ, ಅದಕ್ಕೆ ಆರ್ಟ್ ಎಂತ ಆರ್ಟ್ ಅಂತ ಹೆಸರು? ಇದು ಲೀಫ್ ಆರ್ಟ್ ಅಂತ ಸರ್. ಅಂದರೆ ಇದು ಅಶೋಕ ಎಳೆ ಉಂಟಲ್ಲ, ಅದರಲ್ಲಿ ಮಾಡಿದ್ದು. ಅಂದರೆ ಈ ವರ್ಷ ಸ್ಟಾರ್ಟ್ ಮಾಡಿದ್ದೆ ನಾನು ಇದನ್ನು. ಅಂದರೆ ನಾನು ಹೊಸತು ಕಲಿಬೇಕಂತ, ಒಂದೇ ಕಲೆಯಲ್ಲಿ ಸ್ಟಿಕ್ ಆಗೋದಕ್ಕಿಂತ ಬೇರೆ ಬೇರೆ ಕಲಿಬೇಕು ಅಂತ. ಅದಕ್ಕೆ ಇದು ಮಾಡಿದ್ದು ಈ ಸಲ. ಇದು ಮತ್ತೆ ನಮ್ದು ರೆಸಿನ್ ಆರ್ಟ್ ಅಂತ, ರೆಸಿನ್ ಕ್ಲಾಕ್ ಎಲ್ಲ ಈ ಥರ. ಈಗ ಅದು ಕಾಣ್ತಾ ಉಂಟಲ್ಲ ಕ್ಲಾಕ್, ಅದು ನೀವೇ ಮಾಡಿದ್ದ? ಹೌದು ಸರ್, ನಾವೇ ಮಾಡಿದ್ದು. ಅಂದರೆ ಅದನ್ನು ಮಾಡ್ಲಿಕ್ಕೆ ನಾವು ಇಬ್ಬರು ಬೇಕು, ನಾನು ಮತ್ತು ತಂಗಿ. ಅದಕ್ಕೆ ನಾವು ಈಗ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಅಂತ, GS ಟ್ವಿನ್ ಟಚ್ ರೆಸಿನ್ ಆರ್ಟ್ ಅಂತ. ಅಂದ್ರೆ GS ಅಂದ್ರೆ G ಅಂದ್ರೆ ಗಣೇಶ್, S ಅಂದ್ರೆ ಸುಮಾ ಅಂತ, ಟ್ವಿನ್ ಟಚ್ ಅಂದ್ರೆ ನಮ್ಮನ್ನು ಈಗ ನಾವು ಹೊರಗಡೆ ಹೋದಾಗ ತುಂಬಾ ಜನ ಕೇಳಿದ್ರು ನೀವು ಟ್ವಿನ್ಸ್ ಅಂತ, ಅದಕ್ಕೆ ನಾವು ಟಿನ್ ಅಂತ. ಇದು ಹೇಗೆ ಮಾಡುದು ಅಂತ? ಇದು ಎಲೆ ಎಲ್ಲ ಇದು ನೆನೆಸಿಟ್ಟು ಮಾಡ್ಬೇಕು. ಆದ್ರೆ ಎಲೆ ತಗೊಂಡು ಬರ್ಲಿಕ್ಕೆ ನನಗೆ ಆಗುದಿಲ್ಲ. ಇವರು ಮಹೇಶ್ ಮರ್ನೆ ಅಂತ ಇದ್ದಾರೆ, ಅವರು ಲೀಫ್ ಆರ್ಟಿಸ್ಟ್. ನಾನು ಅವ್ರಿಗೆ ಹೇಳಿದ್ದೆ, ಸರ್ ನನಗೆ ಸ್ವಲ್ಪ ಇಲೆ ಬೇಕಿತ್ತು, ಕೊಡ್ತೀರಾ ಅಂತ. ಅದಕ್ಕೆ ಅವರೇ ಮಾಡಿ ಕೊಡ್ತಾರೆ ಸರ್ ನನಗೆ. ಈಗ ಸ್ಕೆಲಿಟನ್ ಎಲ್ಲ ತೆಗೆದು ಕೊಡ್ತಾರ? ತೆಗೆದೇ ಕೊಡ್ತಾರೆ, ಅವರೇ ಈ ತರ ಸ್ಕೆಲಿಟನ್ ಮಾಡಿ ಕೊಡ್ತಾರೆ ನನಗೆ. ಈ ತರದ ಆರ್ಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ನಿಮ್ಗೆ? ಈ ತರದ ಮಾಡ್ಲಿಕ್ಕೆ ಒಂದು 4-5 ದಿವಸ ಬೇಕು ಸರ್. ಅಂದ್ರೆ ಈಗ ಲೇಯರ್ ಬೈ ಲೇಯರ್ ಆಗ್ಬೇಕಲ್ಲ ಇದಕ್ಕೆ, ಮತ್ತೆ ಡ್ರೈ ಆಗ್ಬೇಕು ಇದಕ್ಕೆ. ಅಂದ್ರೆ ಈಗ ಇದು ತಿರುಪತಿದ್ದೆಲ್ಲ ಮಾಡಿದ್ದೇನಲ್ಲ, ಇದೆಲ್ಲ ಅದು ಸ್ವಲ್ಪ ಗ್ಲಿಟ್ಟರ್ 3D ಔಟ್ಲೈನರ್, ಇದೆಲ್ಲ ಡ್ರೈ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಡ್ರೈ ಆಗೋ ತನಕ ಬಿಟ್ಟು ಮಾಡೋದು. ಈಗ ಇನ್ನು ಗಣೇಶ್ ಪಂಜಿಮಾರ್ ಅವರಿಗೂ ಹಾಗೂ ಸುಮಾ ಅವರಿಗೂ ಒಂದು ದೊಡ್ಡ ಹೆಸರು ಕೊಟ್ಟಿದ್ದು ಉಚ್ಚಿಲ ದಸರಾ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಸರ್ ನನಗೆ ಅಂದರೆ ನಮಗೆ ಭಾರಿ ಖುಷಿ ಆಗಿತ್ತು ಸರ್. ಅಂದರೆ ಆ್ಯಕ್ಚುಲಿ ನಮಗೆ ಮೊದಲ ಎಕ್ಸಿಬಿಷನ್ ಮಾಡಿದ್ದು ಇವರು ತನುಶ್ರೀ ಪಿತ್ರೋಡಿ ಅಂತ, ಅವರು ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಿದ್ರು. ಅಂದರೆ ನಾನು ಚಿತ್ರ ಮಾಡುವಾಗ ಸ್ಟಾರ್ಟಿಂಗಲ್ಲಿ
2020ರಲ್ಲಿ ಬಂದಿದ್ರು ನಮ್ಮ ಮನೆಗೆ. ಹಾ ಅವ್ರು ಬಂದ ತಕ್ಷಣ ನಾನು ಅವರಿಗೆ ಚಿತ್ರ ಎಲ್ಲ ತೋರಿಸಿದ್ದೆ, ನಂದು ಮಾಡಿದ್ದೆ. ಆ ತನಸರಿ ಪಿತ್ರೋಡಿ ಅವರ ಫ್ಯಾಮಿಲಿ ಎಲ್ಲ ಬಂದಿತ್ತು, ತಂದೆ ತಾಯಿ ಎಲ್ಲ, ಅವ್ರಿಗೆ ತೋರಿಸಿದ್ದೆ ನಾನು. ಅದಕ್ಕೆ ಅವ್ರು ನೋಡಿ ಹೇಳಿದ್ರು ನಾವೊಂದು ಎಕ್ಸಿಬಿಷನ್ ಮಾಡುವ ಅಂತ ಹೇಳಿದ್ರು. ನನಗೆ ಸ್ವಲ್ಪ ನಾಚಿಕೆ ಆಗ್ತಿತ್ತು, ಅಂದ್ರೆ ನನ್ನ ಚಿತ್ರ ಎಲ್ಲ ಸ್ವಲ್ಪ ಒಟ್ಟರಸಿತ್ತು, ಇದನ್ನು ಯಾರು ತಗೊಳ್ತಾರೆ ಅಂತ. ಬಟ್ ಅವರು ಇಟ್ರು, ನನಗೆ ಸ್ವಲ್ಪ ಹೆದರಿಕೆನೇ ಆಗ್ತಾ ಇತ್ತು, ಅಂದ್ರೆ ಈ ತರ ಆಗುತ್ತಾ ಇಲ್ವಾ ಅಂತ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ರು ಫಸ್ಟ್ ಎಕ್ಸಿಬಿಷನ್ಗೆ. ಮತ್ತೆ 2ನೇ ಸಲದ್ದು PPC ಕಾಲೇಜೆಲ್ಲ ಆಯ್ತು. ಮತ್ತೆ 3ನೇ ಸಲ ಇದು ಉಚ್ಚಿಲದಲ್ಲಿ ಭಾರಿ ಸಪೋರ್ಟ್ ಇತ್ತು ಸರ್ ಜನಗಳದ್ದು. ಅವರು ಜಿ ಶಂಕರ್ ಅವರು ಹೇಳಿದ್ರಂತೆ, ಯತೀಶ್ ಕಿದಿಯೂರ್ ಅಂತ, ಅವ್ರಿಗೆ ಹೇಳಿದ್ದಾರಂತೆ ನಾವು ಕಲೆಗೆ ಪ್ರೋತ್ಸಾಹ ಮಾಡಬೇಕು ಅಂತ. ಅದಕ್ಕೆ ಅವರು ಬಂದಿದ್ರು, ಮನೆಗೆ ಬಂದಿದ್ರು, ಯತೀಶ್ ಕಿದಿಯೂರ್ ಸರ್ ಬಂದಿದ್ರು. ಬಂದು ನಮಗೆ ಎಲ್ಲ ಮಾಡ್ತೀವಿ ನಾವು, ನಿಮಗೆಲ್ಲ ಸಪೋರ್ಟ್ ಮಾಡ್ತೇವೆ ಬಾ ಅಂತ ಹೇಳಿದ್ರು. ನಾನು ಹೇಳಿದ್ದೆ ಅವ್ರ ಹತ್ರ, ನೀವು ನಮ್ಮನ್ನು ಜಾಗ್ರತೆ ನೋಡ್ಕೊಂಡು ನಾವು ಬರ್ತೀವಿ ಸರ್ ಅಂತ ಹೇಳಿದ್ದೆ. ಆಯ್ತು ನೋಡ್ಕೊಳ್ತೇವೆ ಬಾ ಅಂತ ಹೇಳಿದ್ರು. ಹೋದಿವಿ ಸರ್, ಅಲ್ಲಿ ತುಂಬ ಸಪೋರ್ಟ್ ಇತ್ತು ಅವರದ್ದೆಲ್ಲ, ಮತ್ತೆ ಜನಗಳ ಸಪೋರ್ಟ್ ಕೂಡ ಆಗಿತ್ತು ಸರ್. ಈಗ ಈ ವರ್ಷ ಕೂಡ ಹೋಗ್ಲಿಕ್ಕೆ ಉಂಟಾ? ಹಾ ಹೌದು ಸರ್, ಈ ವರ್ಷಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಈ ಸಲ ಕೂಡ ಬಂದು ಹೋಗಿದ್ದಾರೆ ಅವರು, ಹೇಳಿದ್ದಾರೆ ಈ ಸಲ ಕೂಡ ಚೆಂದ ಮಾಡ್ಬೇಕು ನೀವು, ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಬೇರೆ ಯಾರಿಗೂ ಕೊಡುದಿಲ್ಲ ಅಂತೆ, ಆದ್ರೆ ನಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಅದು ನಮ್ಗೆ ಭಾರಿ ಖುಷಿ ಸರ್. ಈ ವರ್ಷ ಡಿಫ್ರೆಂಟ್ ಆಗಿ ಏನಾದ್ರು ತಗೊಂಡು ಹೌದು ಈ ಸಲ ಅಂದ್ರೆ ಆ ಥೀಮ್ ಸ್ವಲ್ಪ ಚೇಂಜ್ ಇದೆ ನಮ್ದು. ಈ ಸಲ ರೆಸಿನ್ ಆರ್ಟ್ ಅಂತ, ರೆಸಿನ್ ಕ್ಲಾಕ್ಸ್ ಬರ್ತೇವೆ, ಮತ್ತೆ ಈ ತರ ಲೀಫ್ ಆರ್ಟ್ಸ್ ಎಲ್ಲ ಬರುತ್ತೆ ಸರ್ ಈ ಸಲ. ಈಗ ಅನೇಕ ಕಡೆ ಸನ್ಮಾನ ಪ್ರಶಸ್ತಿಗಳು ಲಭಿಸಿದೆ ನಿಮ್ಗೆ. ನಿಮ್ಗೆ ಒಂದು ಹತ್ತಿರವಾದಂತ ಪ್ರಶಸ್ತಿ ಯಾವುದು ಅಂತ? ಅಂದ್ರೆ ಆ ಥರ ಏನಿಲ್ಲ ಸರ್, ಎಲ್ಲ ಕೂಡ ಖುಷಿ ಆಗುತ್ತೆ. ಅಂದ್ರೆ ಈಗ ಒಂದೊಂದು ಥರ ಒಬ್ಬೊಬ್ಬರು ಸನ್ಮಾನ ಮಾಡಿದಾಗ ನನಗೆ ಒಂಥರ ಬೂಸ್ಟ್ ಅಪ್ ಕೊಟ್ಟಾಗೆ, ಇನ್ನೂ ಏನಾದರೂ ಮಾಡಬೇಕಂತ ಪ್ರತಿ ಸಲ ಕೂಡ ಆ ಥರ ನಮಗೆ ಒಂಥರ. ಈಗ ಕೆಲವೊಮ್ಮೆ ನಾವು ಕೂಡ ಇದಾಗುತ್ತೆ ಅಂದರೆ ಲೋ ಆಗ್ತೇವಲ್ಲ ಕೆಲವೊಮ್ಮೆ, ಆ ಲೋ ಆಗುವಾಗ ಅದೊಂಥರ ಒಂದು ಬೂಸ್ಟ್ ಕೊಟ್ಟಾಗಿ ನಮಗೆ ಖುಷಿ ಆಗುತ್ತೆ. ಇನ್ನೂ ಮಾಡಬೇಕು, ಜನಗಳು ಸಪೋರ್ಟ್ ಮಾಡ್ತಾರೆ, ಹೇಗಾದರೂ ನಾವು ಕೂಡ ಇನ್ನೂ ಚೆಂದ ಮಾಡಬೇಕು, ಅವ್ರಿಗೆ ಇಷ್ಟ ಆಗೋದಾರು ಮಾಡ್ಬೇಕಂತ ಆಸೆ. ಈ ಒಂದು ಜರ್ನಿಯಲ್ಲಿ ನಿಮ್ಮೊಟ್ಟಿಗೆ ಇದ್ದವರಲ್ಲಿ ನಿಮ್ಮ ತಂಗಿ ಮೊದಲನೆಯವರಾಗಿ ಕಂಡು ಬರ್ತಾರೆ. ಅವರ ಜೊತೆಗಿನ ಬಾಂಧವ್ಯ ಹೇಗುಂಟು ನಿಮ್ಗೆ? ಅಂದ್ರೆ ಅವರು ಈಗ ನಾವು ಏನು ಸಪೋರ್ಟ್ ಅಂದ್ರೆ ಈಗ ವಿಡಿಯೋ ಎಲ್ಲ ತೆಗೆದು ಅವರೇ, ಅಂದ್ರೆ ಈಗ ಸದ್ಯಕ್ಕೆ ಮನೇಲಿ ಇರೋದು ಅವರೇ ಎಲ್ಲ, ಅದಕ್ಕೆ ಅವರೇ ತೆಗಿತಾರೆ ವಿಡಿಯೋ ನಾನು ಏನಾದ್ರು ಹೇಳಿದ್ರೆ. ಈಗ ಮತ್ತೆ ನನ್ನ ತಮ್ಮ ಇದ್ದಾನೆ, ಅವನು ಬೆಂಗಳೂರಲ್ಲಿ ಇದ್ದಾನೆ, ಊರಿಗೆ ಬಂದ್ರೆ ಅವನು ತೆಗಿತಾನೆ, ಇಲ್ಲದ್ರೆ ನೀವು ತಂಗಿ ತೆಗಿತಾರೆ. ಮತ್ತೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಕೂಡ ಮನೆಗೆ ಬಂದ್ರೆ ತೆಗಿತಾರೆ, ಜಾಸ್ತಿ ಇರೋದು ಇವರೇ. ಹಾಗೆ ಸರ್. ನಿಮ್ಮ ಅಣ್ಣ ಈಗ ನಿಮ್ಮ ಬಗ್ಗೆ ಮಾತಾಡ್ತಿದ್ರು, ನಿಮ್ಗೆ ಕಲೆಯ ಮೇಲೆ ಆಸಕ್ತಿ ಹೇಗೆ ಬಂತು ಅಂತ? ನನಗೆ ನನ್ನ ಅಣ್ಣನನ್ನು ನೋಡಿ ಇಂಟ್ರೆಸ್ಟ್ ಸ್ಟಾರ್ಟ್ ಆದದ್ದು. ಅಣ್ಣ ಪೇಂಟಿಂಗ್ಸ್ ಎಲ್ಲ ಮಾಡುವಾಗ ನನಗೆ ಕೂಡ ಅದೇ ರೀತಿ ಮಾಡಬೇಕಂತ ಅನ್ನಿಸ್ತಿತ್ತು. ಫಸ್ಟ್ ಕಾರ್ಟೂನ್ಸ್ ಎಲ್ಲ ಬಿಡಿಸ್ತಾ ಇದ್ದೆ ಚಿತ್ರ ಅದು. ಮತ್ತೆ ನನಗೆ ಕ್ವಿಲ್ಲಿಂಗ್ ಆರ್ಟ್ ಅಂತ ನೋಡಿದೆ ಮೊಬೈಲಲ್ಲಿ, ನನಗೆ ಕೂಡ ಆ ಥರ ಅದು ಫ್ಲವರ್ 3D ಫ್ಲವರ್ ಎಲ್ಲ ಮಾಡಲಿಕ್ಕೆ ಮನಸ್ಸಾಗ್ತಾ ಇತ್ತು. ಅದಕ್ಕೆ ನಾನು ಅದೇ ರೀತಿ ವೀಡಿಯೋಸ್ ಎಲ್ಲ ನೋಡಿ ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಅದೇ ರೀತಿ 3D ಗೊಂಬೆಗಳನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಏನು ಅಂತ? ಅಂದರೆ ಇದೇ ಚಿತ್ರಾನ್ನ ಒಳ್ಳೆ ಮಾಡಬೇಕಂತ ಸರ್. ಅಂದರೆ ಇದೊಂದು ಕಲೆ ಬಂದಿದೆ ಅಲ್ಲ, ಹೇಗಾದರೂ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಅಂದರೆ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ಆಗ ಮಾತಾಡುವಾಗ ಹೇಳಿದ್ರಿ ಮಹೇಶ್ ಮರಣೆ ಅವರು ನಿಮಗೆ ಎಲೆಗಳನ್ನು ಕೊಡ್ತಿದ್ದಾರೆ ಅಂತ. ಈ ಒಂದು ಜರ್ನಿಯಲ್ಲಿ ಮಹೇಶ್ ಮರಣೆ ಅವರ ಪಾತ್ರ ಹೇಗೆ? ಅವರು ಕೂಡ ದೊಡ್ಡ ಆರ್ಟಿಸ್ಟ್ ಸರ್, ಅಷ್ಟು ದೊಡ್ಡ ಆರ್ಟಿಸ್ಟ್ ಆದರೂ ಕೂಡ ಈಗ ನಾವೆಲ್ಲ ಮಾತಾಡುವಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಮತ್ತು ನಾನು ಅದೇ ಕೇಳಿದ್ದು, ಕೊಡ್ತಾರಿಲ್ವ ಗೊತ್ತಿರಲಿಲ್ಲಲ್ಲ ಈಗೆಲ್ಲ ಎಲ್ಲ, ನನಗೆ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಕಾಡಿಗೆಲ್ಲ ಹೋಗಿ. ನಾನು ಹೇಳಿದೆ ಸರ್ ನನಗೆ ಎಲೆ ಬೇಕಿತ್ತು, ಸ್ವಲ್ಪ ಏನಾದರೂ ಕೊಡ್ಲಿಕ್ಕೆ ಆಗ್ಬೋದಾ ಅಂತ. ಖಂಡಿತ ಕೊಡುವ ಅಂತ ಹೇಳಿದ್ರು. ಅವರ ಪರಿಚಯ ಹೇಗೆ? ಅಂದರೆ ಅವರು ಈಗ ಒಂದು ಇಂಟರ್ವ್ಯೂ ನೋಡಿದ್ರು, ಸಾರೇ ಕಾಲ್ ಮಾಡಿದ್ದೆ ಆ್ಯಕ್ಚುಲಿ ನನಗೆ. ನಾನು ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ನೋಡಿದ್ದೆ ಅವ್ರ ವಿಡಿಯೋ ಎಲ್ಲ ಪೇಪರ್ ಕಟ್ ಮಾಡುವಾಗ. ನಾನು ಎನ್ಸ್ಕೊಳ್ತಿದ್ದೆ ಆಗ್ಬೋದು ಗ್ರೇಟ್ ಇವರು ಅಂತ. ಮತ್ತು ಅವ್ರು ಹೇಳಿದರು ಕೊಡ್ತೇನೆ ನಿಮ್ಗೇನು ಕೊಡದೆ ಅಂತ. ಈಗ ಕೊಡ್ತಾರೆ ಕೇಳಿ, ನಾನು ಯಾವಾಗ ಕೇಳಿದಾಗ. ಮತ್ತು ಹಣ ಕೂಡ ತಗೊಳ್ಳೋದಿಲ್ಲ ಅವರು, ನನಗೆ ಸ್ವಲ್ಪ ಅದರ ಬೇಜಾರಾಗುತ್ತೆ. ಈಗ ಇನ್ನು ಮಕ್ಕಳಿಗೆ ಏನಾದರೂ ಚಿತ್ರಕಲೆ ಕಲಿಸ್ಬೇಕಂತ ಆಸಕ್ತಿ ಇದೆಯಾ? ಅಂದರೆ ಕಲಿಸ್ಬೇಕಂತ ಅಂದರೆ ಈಗ ಮನೇಲಿ ಕೂಡ ಸ್ಪೇಸ್ ಇಲ್ಲ ಸರ್ ನನಗೆ. ಬರ್ತಾರೆ ಆ್ಯಕ್ಚುಲಿ ಮಕ್ಕಳು, ನನಗೆ ಇಲ್ಲಿ ಸ್ಪೇಸ್ ಇಲ್ಲದೆ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಕೇಳ್ತಾರೆ ತುಂಬ ಜನ ಕಲಿಸಿ ನಮಗೆ ಅಂತ, ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಇದುವರೆಗೆ ಯಾರಿಗೂ ಕೂಡ. ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರುವ ಯುವಕರಿಗೆ ನಿಮ್ಮದು ಏನಾದರೂ ಮೆಸೇಜ್ ಇದೆಯಾ? ಅಂದರೆ ಹೆದರ್ಬೇಕಂತಿಲ್ಲ ಸರ್ ನಾವು ಯಾವುದಕ್ಕೆ ಕೂಡ.
ಅಂದರೆ ನಮಗಿಂತ ಲೋ ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ನೋಡ್ಬೇಕು ಫಸ್ಟ್ ನಾವು. ಈಗ ಆ್ಯಕ್ಚುಲಿ ಡಿಪ್ರೆಷನ್ ಅನ್ನುವಂಥದ್ದು ಎಲ್ಲರಿಗೆ ಬಂದೇ ಬರುತ್ತದೆ. ಈಗ ನಾವು ನೋಡಿದರೆ ಈಗ ನಾನೇ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ನಾನು ಸ್ವಲ್ಪ ಮೂವ್ ಆಗ್ತಾ ಇದ್ದೇನೆ. ಈಗ ನಾನು ಕೂಡ ಕೆಲವರನ್ನು ನೋಡ್ತೇನೆ, ಅವ್ರ ಪಾಪ ಮಲಗಿದ್ದಲ್ಲೇ ಇರ್ತಾರೆ. ಅವ್ರಿಗೆ ಆಚೆ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಮನೆಯಲ್ಲೇ ಮಾಡಿಸ್ಬೇಕು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನನಗೆ ಅನಿಸ್ತದೆ ಇವ್ರಿಗಿಂತ ನಾನು ಎಷ್ಟೋ ಗ್ರೇಟ್ ಅಲ್ಲ, ನಾನು ಮತ್ತು ನನ್ನ ತಂಗಿ ಹೋಗ್ತೇವೆ, ಮೂವ್ ಆಗ್ತೇವೆ ಅಂತ. ಅದಕ್ಕೆ ನಮಗೆ ದೇವರು ಇಷ್ಟಾದರೂ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಏನಾದರೂ ಮಾಡುವ ಅಂತ ಈ ಥರ ನೋಡಬೇಕು. ನಮಗೇನಾದರೂ ಸ್ವಲ್ಪ ಲೋ ಆದಾಗ, ಈಗ ಏನಾದರೂ ಆಗದಿದ್ದಾಗ ನಮ್ಮಂಥವ್ರು ನೋಡಿದರೆ ಆಗ ಅವರಿಗೆ ಕೂಡ ಸ್ವಲ್ಪ ಇದು ಬರ್ತದೆ, ಇವರೇ ಎಷ್ಟು ಮಾಡುವಾಗ ನಾವೆಷ್ಟು ಮಾಡ್ಬೋದು ಅಂತ. ಅದೇ ಸರ್ ನನಗೆ. ಕೊನೆಯದಾಗಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನಿಮ್ಮದು ಏನಾದರೂ ಸಂದೇಶ ಇದೆಯಾ? ಅದೇ ಸರ್, ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಿಮ್ಮ ಈ ಧ್ವನಿಕಾ ಸ್ಟುಡಿಯೋ ಉಂಟಲ್ಲ, ಈ ಯೂಟ್ಯೂಬ್ ಚಾನಲ್, ಆರ್ಟಿಸ್ಟ್ನವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತೀವಿ ಸರ್, ಮಾಡ್ತೀರಿ ನೀವು. ಅದಕ್ಕಾಗಿ ಈಗ ನೀವು ಕೂಡ ದೇವರು ಒಳ್ಳೇದು ಮಾಡಬೇಕು. ಈಗ ನೋಡುವಂಥ ವೀಕ್ಷಕರು ಕೂಡ ಇಂಥವರಿಗೆ ಸಪೋರ್ಟ್ ಮಾಡಿ. ಇವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ನೂರಾರು ಆರ್ಟಿಸ್ಟ್ಗಳ ಇಂಟರ್ವ್ಯೂ ಮಾಡಿ ಜಗತ್ತಿಗೆ ತೋರಿಸ್ತಾರೆ. ನೀವು ಕೂಡ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಗಣೇಶ್ ಅವರೇ ಹಾಗೂ ಸುಮಾ ಅವರೇ, ನಿಮ್ಮ ಈ ಒಂದು ಸಮಯಕ್ಕಾಗಿ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಕೂಡ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು ಗಣೇಶ್ ಪಂಜಿಮಾರು ಹಾಗೂ ಅವರ ಸಹೋದರಿ ಸುಮಾ ಪಂಜಿಮಾರು ಅವರ ಮಾತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.